ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಬದಲಾವಣೆಯ ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇರುವಂತದ್ದು. ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ಸಿದ್ದರಾಮಯ್ಯ ಅವರು ಸಿಎಂ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕೆಲವರು ಹೇಳ್ತಾರೆ ಅದು ಅವರವರ ಅಭಿಪ್ರಾಯ, ನಿಮಗೂ ಮಂತ್ರಿ ಆಗೋ ಭಾಗ್ಯ ಬರುತ್ತಾ ಅನ್ನುವ ವಿಚಾರ. ಕೆಲವರು ಮಂತ್ರಿ ಇದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ನಂಗೂ ಮಂತ್ರಿ ಸ್ಥಾನ ಬೇಕು ಅಂತ ಕೇಳ್ತೀನಿ. ಸಾಗರ ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವೆಲ್ಲವೂ ಯಾವುದೇ ಗೊಂದಲಗಳು ನಮ್ಮಲ್ಲಿ ಇಲ್ಲ. ಅದು ನಮ್ಮ ಹೈಕಮಾಂಡು, ರಾಜ್ಯ ನಾಯಕರು, ಈ ರಾಜ್ಯ ನಾಯಕರಿಲ್ಲ, ಕೇಂದ್ರದ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಇಲ್ಲಿ ನಾನೀಗ ಇವ್ರಿಗೆ CM ಮಾಡ್ರಿ, ಇವರಿಗೆ ಇಳಿಸ್ತೀರಿ ಅನ್ನೋ ಕೇಳಕ್ ಬರುವಂತದ್ದು ಅಲ್ಲ. ಇದು ರಾಜ್ಯದ ನಮ್ಮನ್ನ ಯಾರನ್ನೂ ಕೇಳಲ್ಲ ಅವರು, ಅಲ್ವಾ? ಕೇಂದ್ರ ನಾಯಕರು ಏನ್ ಸ್ಟೆಪ್ ತಗೋಬೇಕು ಆ ಸ್ಟೆಪ್ ತಗೊಳ್ತಾರೆ. ಆವಾಗ ಯಾರು ಆಗ್ಬೇಕು ಅವ್ರು ಆಗ್ತಾರೆ. ಅದು ಅವ್ರು ಬಿಟ್ಟಿದ್ದು, ನನಗೆ ಯಾವ್ದು ಗೊತ್ತಿಲ್ಲ ಸರ್. ಕೊಡ್ತಾರೆ, ಈಗ ಬಹಳ ಜನ ಕೊಟ್ಟಿದ್ದಾರೆ. ಕೆಲವರು ಮಂತ್ರಿ ಆಗ್ಬೇಕು ಅಂತ ಇದಾರೆ, ಕೆಲವರು CM ಆಗ್ಬೇಕು ಅಂತ ಇದಾರೆ. ಆಕಾಂಕ್ಷಿಗಳಿಗೆ ಬೇಡ ಅನ್ನಕ್ಕಾಗತ್ತಾ? ಈಗ ನಾನು ಈಗ ಮಂತ್ರಿ ಆಗ್ಬೇಕು ಅಂತ ಇದ್ದೀನಿ, ಈಗ ಬೇಡ ನಾನೇ ಸನ್ಯಾಸಿನಾ? ಅಲ್ಲಲ್ಲ, ನನಗೂ ಬೇಕು ಅಂತ ಕೇಳ್ತೀವಿ. ಕೊಡೋದು ಬಿಡೋದು ಅವ್ರಿಷ್ಟ ಅಲ್ವಾ? ಈಗ ಅವರು ರಾಜ್ಯ ನಾಯಕರು, ಕೇಂದ್ರ ನಾಯಕರು ಗೋಪಾಲಕೃಷ್ಣಗ್ ಒಂದು ಬೇಳೂರು ಕೊಡ್ಬೇಕಪ್ಪ ಅಂತ ಹೇಳಿದ್ರು, ಕೊಟ್ರೆ ಅದು ಇದು ಬೇರೆ. ಹಾಗಂತ ನಾವೇನು ವಿರೋಧ ಮಾಡಕ್ ಹೋಗಲ್ಲ. ನಾನು ಒಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ನಡಿಬೇಕು. ಜನರು ಆಯ್ಕೆ ಮಾಡಿದ್ದಾರೆ, 5 ವರ್ಷಗಳ ಕಾಲ ಪ್ರಗತಿ ಆಗ್ಬೇಕು ಅನ್ನೋ ನಮ್ಮ ಉದ್ದೇಶ. ಅದೇ ನಮ್ಮಲ್ಲಿ ಇಟ್ಕೊಂಡಿದ್ದೀವಿ.